बोलो बाबा साहेब अंबेडकर के, संविधान शिल्पी बाबा साहेब अंबेडकर के, बोलो बाबू जगजीवन राम की, बोलो बाबू जगजीवन राम की। जय अंबेडकर, जय अंबेडकर, जय अंबेडकर, जय वली मादिगा, जय वली मादिगा। ಪ್ರೂವ್ ಆಗುತ್ತೆ. 2 ಆರ್ಡರ್ಗಳಿದೆ. ಫೆಬ್ರವರಿ 14, 2020 ಆನರಬಲ್ ಅಪೆಕ್ಸ್ ಕೋರ್ಟ್ ಆಫ್ ಇಂಡಿಯಾ NCSಗೆ ಡೈರೆಕ್ಷನ್ ಕೊಟ್ಟು ಈ ನಾನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಯಾರಿದ್ದಾರೆ ಅಂದರೆ ಮಹೇಂದ್ರ ಕುಮಾರ್ ಮಿತ್ರ, ಕೃಷ್ಣ CM ಮಂಡ್ಯ, ದೇವಮಿತ್ರ ರಾಯಚೂರು ಮತ್ತು ಮಾರುತಿರಾವ್ ಜಮ್ಮಗ ಯಾದಗಿರಿ, ಈ 4 ಜನ PL ಹಾಕಿದ್ರು. ಅದರ ಆಧಾರದ ಮೇಲೆ ಇವರು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ, ಪ್ರೆಸಿಡೆನ್ಷಿಯಲ್ ಲಿಸ್ಟಲ್ಲಿ ಇಲ್ಲ ಅಂತೇಳಿ ಒಂದು ಆದೇಶ ಮಾಡ್ತು. ಅದರ ಆದೇಶದನ್ವಯ ಮಾರ್ಚ್ 12, 2020, ಮೇ 15, 2020 2 ಪತ್ರಗಳನ್ನ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ. ನೀವು ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಪ್ರಪೋಸಲ್ ಕಳಿಸಿ ನಮಗೆ ಅಂತ. ಅದನ್ನು ಸಹ ಫೈಲ್ನ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಇದಾದ ನಂತರ ಒಳ ಮೀಸಲಾತಿ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಪರಿಶಿಷ್ಟ ಜಾತಿ ಒಳಗಡೆನೆ ಯಾರು ಪರಿಶಿಷ್ಟ ಜಾತಿಗಳಾಗಿರ್ತಾರೋ ಅವ್ರಿಗೆ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ ಅವ್ರಿಗೆ ನೀವು ಒಳ ಮೀಸಲಾತಿ ಕೊಡಿ ಅಂತ ಸ್ಪಷ್ಟವಾಗಿ ಆರ್ಡರ್ ಇದೆ. ವೆಂಕಟೇಶ್ ಜಿ ಅದು ಬ್ಯಾಗ್ ಇರ್ತಾವೆ, ಡಾಕ್ಯುಮೆಂಟ್ ಇರ್ತಾವೆ. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ನಮ್ಮ ಇಷ್ಟ ಬಂದಂಗೆ ಇಂಟರ್ಪ್ರಿಟೇಷನ್ ಮಾಡಬಾರ್ದು ಅನ್ನೋದು ನನ್ನೆಲ್ಲ ಸಹೋದರ ಸಮುದಾಯದ ಎಲ್ಲರಲ್ಲೂ ನಾಗರಿಕರಲ್ಲೂ ಮನವಿ. ನಾವು ಓದ್ಕೋಬೇಕು, ಗ್ರಹಿಸ್ಕೊಂಡು ಸರಿಯಾದ ಕ್ರಮದ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಮನವಿ. ಸೊ ಅದಕ್ಕೆ ಈ ವೇದಿಕೆ ಮೂಲಕ ನಾವು ಮಾಧ್ಯಮದ ಜೊತೆ ಸಂವಾದ ಮಾಡೋದ್ರ ಮೂಲಕ ಜನರಿಗೆ, ನಾಗರಿಕರಿರ್ತಕ್ಕಂಥ ಗೊಂದಲ, ಪ್ರಶ್ನೆಗಳಿಗೆ ಉತ್ತರ ತಿಳಿಸ್ಕೊಡ್ಬೇಕು. ಮತ್ತು ಸರ್ಕಾರ ಏನು 27ನೇ ತಾರೀಕು ತಮ್ಮ ವಿಶೇಷ ಸಂಪುಟ ಸಭೆ ಕರೆದಿದೆ, ಅದರಲ್ಲಿ ಇವ್ರನ್ನ SC ಪಟ್ಟಿಯಿಂದ ಆಚೆ ತೆಗೆದಾಕೋದಕ್ಕೆ ಕಾನೂನು ಕ್ರಮಗಳು ಕೈಗೊಳ್ಳಬೇಕಲ್ಲ. ಅಂದರೆ ತೆಗೆದಾಕಿದ್ರೆ ಟಕ್ಕಂತ ಹಿಂಗೆ ತೆಗೆದಾಕ್ಬಿಡೋಕ್ಕಾಗಲ್ಲ. ಅದರದ್ದೇ ಆದ ಮಾನದಂಡಗಳಿದೆ, ನಿಯಮಗಳಿದೆ. ಅದನ್ನು ನೀವು ಮುಂದಾಗೋದಕ್ಕೆ ಆ ಸಂಪುಟ ಸಭೆಯಲ್ಲಿ ನೀವು ನಿರ್ಣಯಗೊಳ್ಳಬೇಕು. ಯಾಕೆಂದರೆ ಈ ಟಚಬಲ್ ಕುಟುಂಬಗಳನ್ನ SC ಪಟ್ಟಿಯಿಂದ ತೆಗೆಯದೇ ಹೊರತು ಒಳ ಮೀಸಲಾತಿ ಜಾರಿಯಾಗೋದಕ್ಕೆ ಅಸಾಧ್ಯವಾದ ವಿಚಾರ, ಅಸಾಧ್ಯ ಅದು. ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿಭಟನೆ ಮೂಲಕ ನೀವು ಪ್ರಪೋಸಲ್ ಕಳಿಸೋದಕ್ಕೆ ಮುಂದಾಗಬೇಕು. ಮತ್ತು ಇದೇ ವೇದಿಕೆ ಮೂಲಕ ನಾವು ಸಂವಾದ ಆದ ನಂತರ ನಮ್ಮ ರಿಸರ್ವ್ಡ್ MLA MP ಮಿನಿಸ್ಟ್ರು ಯಾವುದೇ ಪಕ್ಷದಿಂದ ಗೆದ್ದಿರಲಿ, ಅವರು ಸಹ ಶೆಡ್ಯೂಲ್ಡ್ ಕ್ಯಾಸ್ಟು ಹಕ್ಕು ಅವಕಾಶಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ನೈತಿಕ ಹೊಣೆಗಾರಿಕೆ ಹೊತ್ತು ಅವರು ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತ ನಾನು ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೆ ದಯಮಾಡಿ ಈಗ ಮಾಧ್ಯಮದ ಜೊತೆ ಸಂವಾದ ಇದೆ. ಅದಕ್ಕೆ ಮುಂಚೆ ಈ ಕುರಿತು ನಮ್ಮೆಲ್ಲ ಹಿರಿಯರು ಅವರು ಸಹ ತಮ್ಮ ಅನಿಸಿಕೆ, ಅಭಿಪ್ರಾಯ, ನಿಲುವುಗಳನ್ನ ಅವರು ಹೇಳ್ತಾರೆ. ಅದಕ್ಕೆ ಮುಂಚೆ ನಮ್ಮ ಇಲ್ಲಿ ಉದ್ಘಾಟನೆ ಮಾಡಿ ಬಾಬಾ ಸಾಹೇಬರಿಗೆ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿಬಿಟ್ಟು ಮೀಡಿಯಾದ ದರ್ಶನದಿಂದ ಜಾಯ್ನ್ ಆಗ್ತಾರೆ. ನಾವಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡೋಣ ಅಂತ ನಮ್ಮೆಲ್ಲ ಇಲ್ಲಿ ಹಿರಿಯರಲ್ಲಿ बोलो बाबा साहेब अम्बेडकर के, बोलो बाबा साहेब अम्बेडकर के, डॉक्टर अम्बेडकर स्वाभिमान जागृति अभियान समिति ಹೋರಾಟಕ್ಕೆ, ಸ್ಫೂರ್ತಿ ಸಮುದಾಯಗಳ ವಲಯ ಮಾದಿಗರ ಹೋರಾಟಕ್ಕೆ, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ವಲಯ ಮಾದಿಗ, ಜೈ ವಲಯ ಮಾದಿಗ, ಜೈ ವಲಯ ಮಾದಿಗ, ಜೈ ವಲಯ ಮಾದಿಗ. ತಮ್ಮ ಏನು ಬೇಡಿಕೆ ಇದೆ ಅದು ತ್ವರಿತವಾಗಿ ರಾಜ್ಯ ಸರ್ಕಾರದ ಗಮನಕ್ಕೂ ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ವೆಲ್ಫೇರ್ ಮಿನಿಸ್ಟರ್ HC ಮಾದೇವಪ್ಪನವರು, HK ಪಾಟೀಲ್ ಸಾಹೇಬರು, ಇವರು ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಅವರಿಗೆ, ಚೀಫ್ ಸೆಕ್ರೆಟರಿ ಅವರಿಗೆ ಇವತ್ತೇ ತ್ವರಿತವಾಗಿ ಕಳಿಸೋಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.